ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಶ್ವಿನೀಸ್ ವ್ಲಾಗ್ಸ್. ವೆಲ್ಕಮ್ ಟು ಅವರ್ ಚಾನಲ್. ಎಸ್, ಸಾಂಬಾರ್ ಸೌತೆಕಾಯಲ್ಲಿ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಸಾಂಬಾರ್ ರೆಸಿಪಿನ ಮಾಡೋದಂತ ನೋಡೋಣ. ಇಲ್ಲಿ ಬನ್ನಿ, ನಾನಿಲ್ಲಿ ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ ಆ್ಯಂಡ್ ಮೆಂತ್ಯ, ಜೀರಿಗೆ, ಕರಿಬೇವು ಸೊಪ್ಪು, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಆ್ಯಂಡ್ ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಚೆನ್ನಾಗಿ ಹುರ್ಕೋತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಸಾಂಬಾರ್ ಸೌತೆಕಾಯಿನೆಲ್ಲ ಕಟ್ ಮಾಡಿ ಕರಿಬೇವು, ಅರಿಶಿನ ಆ್ಯಂಡ್ ಹುಣಸೆಹಣ್ಣು ಇಷ್ಟನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬನ್ನಿ, ಅಷ್ಟರಲ್ಲಿ ಅದನ್ನು ರುಬ್ಕೊಂಡು ಬಂದ್ಬಿಡೋಣ. ಮಸಾಲೆ ಕೂಡ ರೆಡಿಯಾಗಿದೆ. ರುಬ್ಬಿರುವಂತಹ ಮಸಾಲೆನ ಕುದಿಯುತ್ತಿರುವಂಥ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 10 ಮಿನಿಟ್ಸ್ ಕುದಿಯೋಕೆ ಬಿಟ್ಟು ನೆಕ್ಸ್ಟ್ ನಾವಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ರೆಡಿ ಆಗ್ತಿದೆ ಸಾಂಬಾರು. ಸೊ ಒಂದು 5 ಮಿನಿಟ್ಸ್ ಹಾಗೆ ಕುದಿಯೋಕೆ ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಡೋಣ. ಬನ್ನಿ, ಇಲ್ಲಿ ಒಂದು ಆಯಲು ಆ್ಯಂಡ್ ಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಮಾತ್ರ ನಾವು ಹಾಕ್ಕೊಂಡು ಸಾಸಿವೆ ಜೊತೆಗೆ ಒಗ್ಗರಣೆನ ಕೊಟ್ಟಿದ್ದೀನಿ. ಸೊ ಕ್ವಿಕ್ಕಾಗಿ ಸಾಂಬಾರು ರೆಡಿ ಆಗಿದೆ. ಇದೇ ರೀತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು ಮಾತ್ರ. ಇಷ್ಟೇ ಈಸಿಯಾಗಿರುವಂತಹ ರೆಸಿಪೀಸ್ಗಳು ಈ ಚಾನಲಲ್ಲಿ ಬರ್ತಾ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.